ನಾನು ಯಾಕೆ ರಾಜೀನಾಮೆ ಕೊಡಲಿ? ಇದು ಮಮತಾ ಬ್ಯಾನರ್ಜಿ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಮಮತಾ ಬ್ಯಾನರ್ಜಿ ಅವರು ಇಂಥದ್ದೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ, ನಾನು ಯಾಕೆ ರಾಜೀನಾಮೆ ಕೊಡಲಿಲ್ಲ. ಆ ವಿಚಾರವನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ದ್ರಾವಿಡ ರಾಜ್ಯಕ್ಕೆ ದಳಪತಿ ಬಂದಿರುವಂತಹ ಅದನ್ನು ನಿಮಗೆ ತೋರಿಸ್ತೀನಿ. ದ್ರಾವಿಡ ರಾಜ್ಯದಲ್ಲಿ ಈಗ ದಳಪತಿ ಆಳ್ವಿಕೆ ಶುರುವಾಗ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ದಳಪತಿ ಒಂದು ಸುನಾಮಿಯನ್ನು ಎಬ್ಬಿಸಿದ್ದಾರೆ. ಯಾಕೆಂದರೆ ನೋ ಡೌಟ್ ಅದು ಸುನಾಮಿನೇ. ಬರೋಬ್ಬರಿ 108 ಸೀಟು, ಹೊಸದಾದಂತಹ ಪಕ್ಷ, 8 ತಿಂಗಳ ಹಿಂದಿನ ಪಕ್ಷ 108 ಸೀಟ್ ಗೆದ್ದಿದೆ. ಸರ್ಕಾರ ರಚನೆಗೆ ಹತ್ತಿರದಲ್ಲಿ ನಿಂತಿದ್ದಾರೆ. ಕೇವಲ 10 ಸೀಟ್ಗಳ ದೂರದಲ್ಲಿ ಮಾತ್ರ ಇರುವಂಥದ್ದು. ಅಫ್ಕೋರ್ಸ್ ಅವರನ್ನು ಬಿಟ್ಟು ಬೇರೆ ಯಾರು ಸರ್ಕಾರ ರಚನೆ ಮಾಡೋಕ್ಕಾಗೋದಿಲ್ಲ. ಬಹುಮತ ಇಲ್ಲದ ಕಾರಣಕ್ಕಾಗಿ ಮೈತ್ರಿ ಸರ್ಕಾರದ ರಚನೆ ಕಸರತ್ತಿದೆ. ತಮಿಳುನಾಡಿನಲ್ಲಿ ಸಣ್ಣ ಸಣ್ಣ ಪಕ್ಷಗಳಿಗೆ ಅಥವಾ ಸಣ್ಣ ಸಣ್ಣ ಸಂಖ್ಯೆಯಲ್ಲಿ ಗೆದ್ದಿರುವಂತಹ ಪಕ್ಷಗಳಿಗೆ ಏನು ಕಡಿಮೆ ಇಲ್ಲ, ಬೇಕಷ್ಟು ಪಕ್ಷಗಳಿದ್ದಾವೆ. 2 ಅಲಯನ್ಸ್ಗಳಲ್ಲೂ ಕೂಡ ಬೇಕಷ್ಟು ಪಕ್ಷಗಳು ಸಿಗ್ತವೆ. ಆಯ್ಕೆಯಾದ ಶಾಸಕರ ಅಭಿಪ್ರಾಯವನ್ನು ಈಗಾಗಲೇ ವಿಜಯ್ ಅವರು ತನ್ನ ಪಕ್ಷದ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಆ ಶಾಸಕರುಗಳೆಲ್ಲರೂ ಕೂಡ ಒಕ್ಕೂರಲಿನಿಂದ ವಿಜಯ್ ಅವರನ್ನು ತಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಅವರ ಅಭಿಪ್ರಾಯ ಸಂಗ್ರಹಿಸಿದ ನಂತರ ಟಿವಿಕೆಯ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಆ ಪ್ರಕ್ರಿಯೆ ಕೂಡ ಮುಗಿದಿದೆ. ಮೇ 7ರಂದು ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ತಯಾರಿಯನ್ನ ವಿಜಯ್ ಅವರು ಮಾಡಿದ್ದಾರೆ. ಶೀಘ್ರವೇ ತನ್ನ ಆಳ್ವಿಕೆಯನ್ನು ಶುರು ಮಾಡುವಂತಹ ಕಾರಣಕ್ಕಾಗಿ 7ನೇ ತಾರೀಕಿಗೆ ಅವರು ದಿನಾಂಕ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸರ್ಕಾರ ರಚನೆಗೆ ಇನ್ನೂ ಕೂಡ 10 ಶಾಸಕರ ಅಗತ್ಯ ಅವರಿಗೆ ಇದ್ದೇ ಇದೆ. ಈಗ ಸದ್ಯಕ್ಕೆ ಅವರ ಕಣ್ಣ ಮುಂದೆ ಕಾಣ್ತಾ ಇರುವಂಥದ್ರಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳಿದ್ದಾವೆ. ಈಗಷ್ಟೇ ಬಂದಿರುವಂತಹ ಒಂದು ಸುದ್ದಿಯನ್ನು ಕೂಡ ನಾವು ಗಮನಿಸಬೇಕು. ಅಂದರೆ ರಾಹುಲ್ ಗಾಂಧಿ ಅವರು ವಿಜಯ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಒಂದು ಟ್ವೀಟನ್ನು ಮಾಡಿದರು. ಈಗ ಅದಕ್ಕೆ ರಿಯಾಕ್ಟನ್ನು ಕೂಡ ವಿಜಯ್ ಮಾಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನ ಬೆಂಬಲವನ್ನು ಬಹುತೇಕ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಅಣ್ಣಾ DMK ಅವರು ಔಟ್ಸೈಡ್ ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇದೆ. ನಾಳೆ ಗವರ್ನರ್ ಭೇಟಿಯಾಗಿ ಸರ್ಕಾರ ರಚಿಸುವುದಕ್ಕೆ ಅವರು ಹಕ್ಕು ಮಂಡನೆಯನ್ನು ಮಾಡ್ತಾರೆ. TVKಗೆ ಸಿಗುವಂತಹ ಅಧಿಕಾರ ಸ್ಪಷ್ಟ ಇದೆ. ಅದಕ್ಕೆ ಬೇಕಾದಂತಹ ಹಕ್ಕು ಮಂಡನೆಯನ್ನು ಮಾಡ್ತಾರೆ ಮತ್ತು ಸರ್ಕಾರ ರಚನೆಯನ್ನು ಮಾಡ್ತಾರೆ. ಯಾವ ರೀತಿಯಂತಹ ವಿಜಯಾಧಿಕಾರ ನಡೆಯುತ್ತೆ ನೋಡಬೇಕು. ಆದರೆ ದೀದಿ ನಾಡಿನಲ್ಲಿ ಈಗಾಗಲೇ ಮೋದಿ ಬಂದು ಕಮಲವನ್ನು ಅರಳಿಸಿ ಆಗಿದೆ. ದೀದಿ ಮಾತ್ರ ಹೇಳ್ತಿದ್ದಾರೆ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ. ಚುನಾವಣೆ ಮುಗಿದ್ರು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ, ಸೋತರು ನಾನು ರಾಜೀನಾಮೆ ಕೊಡೋಣ ಅಂತೇಳಿ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಸರ್ಕಾರ ರಚನೆಗೆ BJP ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಅದಕ್ಕೆ 207 ಸ್ಥಾನಗಳ ಬಹುಮತದೊಂದಿಗೆ ಸರ್ಕಾರ ರಚನೆ ಆಗ್ತಾ ಇದೆ. ಈಗಾಗಲೇ ಅಲ್ಲಿಯ ಮುಖ್ಯಮಂತ್ರಿ ಆಯ್ಕೆ ಏನು ಅನ್ನೋದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ. ಅಚ್ಚರಿಯ ಅಭ್ಯರ್ಥಿ ಆಯ್ಕೆ ಆಗುತ್ತಾ ಬಂಗಾಳದಲ್ಲಿ ಅನ್ನೋದ್ರ ಬಗ್ಗೆ ಇರುವಂತಹ ಪ್ರಶ್ನೆ. ಅಮಿತ್ ಶಾ ಅವರನ್ನ ವೀಕ್ಷಕರಾಗಿ ಈಗಾಗಲೇ CM ಅಭ್ಯರ್ಥಿ ಆಯ್ಕೆಯ ವೀಕ್ಷಕರ ನೇಮಕ ಮಾಡಿದೆ. ಬಂಗಾಳ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಅದಕ್ಕೆ ವೀಕ್ಷಕರಾಗಿ ಮಾಡಿರುವ ವ್ಯಕ್ತಿಯನ್ನು ಗಮನಿಸಿದಾಗಲೇ ಅಮಿತ್ ಶಾ ಅವರನ್ನೇ, ಕೇಂದ್ರ ಗೃಹ ಸಚಿವರನ್ನೇ ಇದಕ್ಕೆ ವೀಕ್ಷಕರನ್ನಾಗಿ ಮಾಡಲಾಗಿದೆ. ಪಶ್ಚಿಮ ಬಂಗಾಳ ಎಷ್ಟು ಮುಖ್ಯ ಭಾರತೀಯ ಜನತಾ ಪಕ್ಷಕ್ಕೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಸಹ ವೀಕ್ಷಕರಾಗಿ ಮೋಹನ್ ಚರಣ್ ಮಾಂಝಿ ಅವರನ್ನ ನೇಮಿಸಲಾಗಿದೆ. ಅವರುಗಳು CM ಹುಡುಕಾಟವನ್ನು ಮಾಡ್ತಾರೆ. ನಾಳೆ ರಾಜನಾಥ್ ಸಿಂಗ್ ಅವರಿಂದ ಶಾಸಕರ ಅಭಿಪ್ರಾಯಗಳ ಸಂಗ್ರಹವೂ ಕೂಡ ನಡೆಯುತ್ತೆ. ಅದಾದ ನಂತರ ಪ್ರಕ್ರಿಯೆಗಳು ನಡೆಯುತ್ತವೆ. ಈ ವಿಚಾರದಲ್ಲಿ ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಏನು ಮಾತನಾಡಿದ್ದಾರೆ, ತಾವು ರಾಜೀನಾಮೆ ಕೊಡಲ್ಲ ಅಂತ ಏನು ಹೇಳ್ತಿದ್ದಾರೆ ಮತ್ತು ಅದಕ್ಕೆ ಸುವೇಂದ್ರ ಅಧಿಕಾರಿ ಏನು ರಿಯಾಕ್ಟ್ ಮಾಡಿದ್ದಾರೆ ಅಂತ ತೋರಿಸ್ತಾರೆ. যদি কেউ মনে করে যে আমি কি রেজিগনেশন দিতে হবে, নো, নট দ্যাট. Now also I want to say that we didn't lose the election. It is their forceful attempt to defeat us. Officially they may, through election commission, can defeat us. But morally I am telling you that we won the election. इसमें पार्टी प्रवक्ता बताएगा. कॉन्स्टिट्यूशन में सब लिखा हुआ है, ज्यादा बोलने का जरूरत नहीं. ಹೀಗೆ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಬರೆದಿದೆ. ಏನಾಗುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟರು ಕೊಡದೇ ಇದ್ರೂ ಕೂಡ ಏನಾಗುತ್ತೆ ಅನ್ನೋದು ಗೊತ್ತಿರುವಂಥದ್ದು. ಇನ್ನು ಕೇರಳದಲ್ಲಿ CM ಆಯ್ಕೆಗೆ ಹೈಕಮಾಂಡ್ ಕಸರತ್ತನ್ನು ಶುರು ಮಾಡಿದೆ. ಯಾಕಂದರೆ ಕಾಂಗ್ರೆಸ್ UDF ನೇತೃತ್ವದಲ್ಲಿ ಈಗ ಸರ್ಕಾರವನ್ನು ರಚನೆ ಮಾಡ್ತಾ ಇದೆ. ಹೈಕಮಾಂಡ್ ನಾಯಕರೊಂದಿಗೆ KC ವೇಣುಗೋಪಾಲ್ ಅವರು ಕೂಡ ಸಭೆಯನ್ನು ನಡೆಸಿದ್ದಾರೆ. ಅವರು ಹೀಗಿದ್ರು ಕೂಡ ಹೈಕಮಾಂಡ್ನ ಲೀಡರ್ ಅವರು ಕೂಡ ಸೋನಿಯಾ ಗಾಂಧಿ ಹಾಗೆಯೇ ರಾಹುಲ್ ಗಾಂಧಿ ಜೊತೆಗೂ ಕೂಡ ಅವರು ಚರ್ಚೆಗೆ ನಿರ್ಧರಿಸಿದ್ದಾರೆ. 2-3 ದಿವಸಗಳಲ್ಲಿ ಕೇರಳದ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಹೆಸರು ನಿರ್ಧಾರ ಆಗಲಿದೆ. ಸ್ವತಃ KC ವೇಣುಗೋಪಾಲ್ ಅವರೇ ಇದರಲ್ಲಿ ಆಸ್ಪಿರೆಂಟ್ ಇದ್ದಾರೆ. ಅವರೇ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಇದ್ದಾರೆ. ಮತ್ತು ಅವರ ಜೊತೆಗೆ ಇರುವಂತಹವರು ಯಾರ್ಯಾರು ಅಂತ ನೋಡಿದ್ರೆ ಸನ್ನಿ ಜೋಸೆಫ್ ಅವರಿದ್ದಾರೆ, ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು VD ಸತೀಶನ್ ಅವರಿದ್ದಾರೆ, ಪ್ರತಿಪಕ್ಷ ನಾಯಕರು ರಮೇಶ್ ಚೆನ್ನಿತಾಲ್ ಅವರಿದ್ದಾರೆ, ಶಾಸಕರು ಹಾಗೆಯೇ ಸಂಸದರಾಗಿರುವಂತಹ KC ವೇಣುಗೋಪಾಲ್ ಅವರು ಕೂಡ ಈ CM ರೇಸ್ನಲ್ಲಿ ಇದ್ದಾರೆ. ಯಾರು ಅಂತಿಮವಾಗಿ ಕೇರಳದ
ಮುಖ್ಯಮಂತ್ರಿ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಯಾರೇ ಆದರೂ ಕೂಡ ಹೊಸೊಬ್ಬರಿಗೆ ಮುಖ್ಯಮಂತ್ರಿಯ ಅವಕಾಶ ಸಿಕ್ಕಂತಾಗುತ್ತೆ. ಹಿಂದಿನ ಅವಧಿಯಲ್ಲಿ ಉಮನ್ ಚಾಂಡಿ ಅವರಾಗಿದ್ರು, ಈಗ ಹೊಸಬರಿಗೆ ಅವಕಾಶ ಸಿಗ್ತಿದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ನೋಡ್ಬೇಕು.